ಅಂತಕ್ಕಂಥದ್ದು ತಡ್ಕೊಂಡು ಸಿಗ್ತಾ ಇರಲಿಲ್ಲ. ಅಂತಹ ಮಹಾನುಭಾವ ವಿಕ್ರಮಾದಿತ್ಯ ಆ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾ ಇದ್ದಾನೆ. ಓರ್ವ ಬ್ರಾಹ್ಮಣ, ಎಲ್ಲಿಲ್ಲದ ಕಿತ್ತು ತಿನ್ನುವಂಥ ಬಡತನ ಅವನಿಗೆ, ಸಣ್ಣ ಪುಟ್ಟ 5-6 ಮಕ್ಕಳು, ಆ ಕಿತ್ತು ತಿನ್ನುವಂಥ ಬಡತನ ಅಂದರೆ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಕುಲದಲ್ಲಿ ಹೀನನಾದ. ಏನವಾ ತಾಯೇ, ಕುಳ ಚಿಕ್ಕದಾದ್ರೂ ಪರವಾಗಿಲ್ಲ, ಕುಲ ಕೆಡಿಸ್ಕೋಬಾರ್ದಂತೆ. ಕೇಳಿಲ್ವ ಗಾದಿನ? ಕುಳ ಸ್ವಲ್ಪ ಚಿಕ್ಕದಾದ್ರೂ ಪರವಾಗಿಲ್ಲ, ಕುಲ ಕೆಟ್ಟೋದ್ರೆ ಇಲ್ಲಿ ಬ್ರಾಹ್ಮಣೋತ್ತಮನಿಗೆ ಅದೇ ಆದ್ದು. ಬ್ರಾಹ್ಮಣನ ಪದ್ಧತಿ ಏನು? ಬೆಳಗ್ಗೆ ಎದ್ದು ಕೂಡಲೇ ಸಂಧ್ಯಾ ವಂದನೆ ಇತ್ಯಾದಿಗಳನ್ನು ಮಾಡಿಕೊಂಡು, ದೇವರ ಧ್ಯಾನ ಮಾಡಿಕೊಂಡು, ವೇದಗಳನ್ನು ಉಪನಿಷತ್ತುಗಳನ್ನು ಪಠನೆ ಮಾಡಿಕೊಂಡು ಬಂದಂಥವರಿಗೆ ಅದನ್ನು ಹೇಳ್ತಾ ಲೋಕಕ್ಕೆ ಹಿತವನ್ನು ಕಾಯ್ತಕ್ಕಂಥದ್ದು ಬ್ರಾಹ್ಮಣನ ಕರ್ತವ್ಯ. ಇವನು ಅದನ್ನು ಮಾಡಲಿಲ್ಲ. ಎಂಡ ಸಾರಾಯಿ ತಡಿಕೊಂಡು, ಮಾಂಸ ಮಡ್ಡಿ ಉಡಿಕೊಂಡು, ಇಲ್ಲ ಸಲ್ಲದ ಜಾರಿಯರ ವೇಶ್ಯರ ಸಹವಾಸವನ್ನು ಮಾಡಿಕೊಂಡು ದುಶ್ಚಟಕ್ಕೆ ಬಲಿಯಾಗ್ಬಿಟ್ಟ. ಕುಲದಲ್ಲಿ ಯಾವಾಗ ಈಗನಾದ್ನೋ ಮಹಾನುಭಾವ ಶನೇಶ್ವರ ಸ್ವಾಮಿ ಅವನಿಗೆ ಒಕ್ಕರಿಸ್ಕೊಂಡ. ಎಲ್ಲಿಲ್ಲದ ಕಡು ಬಡತನ ಬಂದ್ಬಿಡ್ತು. ನಿಲ್ಲುವುದಕ್ಕೆ ನೆಲೆ ಇಲ್ಲ, ಉಳ್ಳುವುದಕ್ಕೆ ಸ್ಥಳವಿಲ್ಲ, ಒಪ್ಪತ್ತಿಗಾಕ ಉಪ್ಪು ಕೂಡ ಅವನ ಮನೆಯಲ್ಲಿಲ್ಲ. ಸಣ್ಣ ಪುಟ್ಟ 5-6 ಮಕ್ಕಳು ಹೆಂಡತಿಯನ್ನು ಕರೆದುಕೊಂಡು ದೇಶವನ್ನು ತಿರುಗ್ತಾ ಇದ್ದಾನೆ, ದೇಶವನ್ನು ಹುಡುಕಾಡ್ತಾ ಇದ್ದಾನೆ. ಎಲ್ಲೂ ಒಂದು ದಿನ ತಂಗಲಿಲ್ಲ. ಯಾರೋ ಹೇಳಿದಂತೆ, ಉಜ್ಜಯಿನಿ ಪಟ್ಟಣಕ್ಕೆ ಹೋದರೆ ನಿನಗೆ ಹೊಟ್ಟೆ ತುಂಬುವಷ್ಟು ಊಟ ಸಿಗುತ್ತೆ, ಬಹಳ ಸಮೃದ್ಧವಾದ ನಾಡು, ಅಲ್ಲಿಗೆ ಹೋಗಿ ಅಂದರೆ ಆ ದಿನ ಯಾವ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಆ ಪರರ ಜಗಲಿ ಮೇಲೆ ಕುಂಡ್ರಿಸ್ತಾ ಭಿಕ್ಷಾಟನೆ ಮಾಡ್ಕೊ ಬರ್ತೀನಿ, ಮಕ್ಕಳ ಕಡೆ ಜೋಪಾನ ಅಂತ ಹೆಂಡತಿ ಹೇಳ್ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಟ್ಟ. ಆ ಹೆಂಡತಿ ಆ ತಾಯಿ ಕೇಳ್ತಾಳೆ, ಸ್ವಾಮಿ ಹೇಳ್ತೀವಿ, ಈ ನಾಡಾಳುವ ದೊರೆ ವಿಕ್ರಮಾದಿತ್ಯ ಮಹಾರಾಜರು ಬಹಳ ದಾನದಲ್ಲಿ ನಿಪುಣರಂತೆ, ನಮ್ಮಂತರ ಪಾಪಿಗಳಿಗೆ ನಿರ್ಗತಿಕರಿಗೆ ಆಶ್ರಯವನ್ನು ಕೊಡ್ತಾರಂತೆ, ಧರ್ಮಾತ್ಮರಂತೆ. ನೀವೊಂದು ಸಾರಿ ಹೋಗಿ ಅವ್ರ ಮುಖ ತೋರಿಸಿದ್ರೆ ನಮ್ಮ ದಾರಿದ್ರ ನಾಶವಾಗಬಹುದು. ನಗುತ್ತಾನೆ ಬ್ರಾಹ್ಮಣ. ಹುಚ್ಚಳೆ, ನಾವಿರುವುದೆಲ್ಲಿ ಮಗರಾಜರಿರುವುದೆಲ್ಲಿ? ನಾವಿರುವುದೆಲ್ಲಿ ಪರನ ಜಗಲಿ ನೆರವೇರಿಸಿ ಮಹಾರಾಜ ವಿಶ್ವಕರ್ಮನ ನಿರ್ಮಿತವಾದ ಆ ಸಿಂಹಾಸನದ ಮೇಲೆ ತಳತಳಿಸ್ತಾ ಕುಳಿತಿದ್ದಾನೆ. ಅವನ ಕಣ್ಣಿಗೆ ನಾವು ಕಾಣ್ತಿದ್ದೇನೆ. ಸ್ವಾಮಿ, ದೇವರು ಎಷ್ಟೇ ದೂರದಲ್ಲಿದ್ದು ಕೂಡ ಭಕ್ತರು ಅವನಿಗೆ ತುಂಬ ಹತ್ತಿರವಂತೆ. ಮಹಾರಾಜ ಎಷ್ಟು ಎತ್ತರದಲ್ಲಿದ್ದೇನಂತೆ, ಹೋಗಿ ಹಾಗೆ ಅಂತ ಹೇಳಿ ಆ ರಾಜವೀದಿಯಲ್ಲಿ ಭಿಕ್ಷೆಯನ್ನು ಬೇಡ್ಕೊಂಡು ಬರ್ತಾ ಇದ್ದಾನೆ. ಯಾರು? ಆ ಬ್ರಾಹ್ಮಣೋತ್ತಮ. ಅನ್ನವ ಕೊಡಿರೆ, ತಿಂಡಿಯ ಕೊಡಿರೆ, ತಿನ್ನಲು ಅನ್ನವ ನೀತಾಯೇ. ಅನ್ನವ ಕೊಡಿರೆ, ತಿಂಡಿಯ ಕೊಡಿರೆ, ತಿನ್ನಲು ಅನ್ನವ ನೀತಾಯೇ. ಉನ್ನ ನಿಮ್ಮ ಪರಶಿವನೇ ಅನ್ನವ ಕೊಡಿತಾಯೇ.
ಯುದ್ಧೋಲಗಕ್ಕೆ ಮಹಾರಾಜ ವಿಕ್ರಮಾದಿತ್ಯ ಬಂದು ಕುಳಿತಿದ್ದಾನೆ. ಇನ್ನೇನು ಸಭೆ ಶುರುವಾಗಬೇಕು. ಈ ಬ್ರಾಹ್ಮಣೋತ್ತಮನ ಕೂಗು ಮಹಾರಾಜನ ಕಿವಿ ಬಿದ್ದುಬಿಡ್ತು. ಸೇವಕರೇ, ಮಹಾಪ್ರಭು, ಯಾರು ನನ್ನ ರಾಜ್ಯದಲ್ಲಿ ಭಿಕ್ಷೆ ಬೇಡ್ತಕ್ಕಂಥವನು? ಹೋಗಿ, ಬೇಗ ಹೋಗಿ ಹೇಳ್ತಾನೆ ಅವನನ್ನು. ಐಶ್ವರ್ಯ ಲಕ್ಷ್ಮಿ ತಾಂಡ್ಯ ಮಾಡ್ತಕ್ಕಂಥ ಈ ನನ್ನ ಪಟ್ಟಣದಲ್ಲಿ ಭಿಕ್ಷೆ ಬೇಡೋರು ಇದ್ದಾರ? ಹೋಗಿ. ಆ ಸೇವಕರು ಬಂದಂತೆ ಓಡೋಡಿ ಬಂದ್ಬಿಟ್ರು. ನೋಡ್ತಾರೆ, ಕೈಕಾ ಸಣ್ಣ, ಹೊಟ್ಟೆ ದುಬ್ಬಣ್ಣ, ಒಂದು ತುಂಡು ಪಂಚೆ ಸುತ್ತಿದ್ದಾನೆ, ಬರಿಮೈ. ಯಾವ ಬ್ರಾಹ್ಮಣ ಅನ್ನ 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 ಅಂತ ಎಲ್ಲರೂ ಮನೆಗೆ ಹೋಗ್ತಾ ಇದ್ದಾರೆ. ಬಾರಯ್ಯ, ಮಹಾರಾಜ ಕರೀತಾ ಇದ್ದಾರೆ. ಕರೆತಂದು ನಿಲ್ಲಿಸಿದರಂತೆ. ವಿಕ್ರಮಾದಿತ್ಯ ಮಹಾರಾಜ ಕೇಳಿದೇನೆಯ, ಇಷ್ಟೊಂದು ತುಂಬಿ ತುಳುಕಾತಕ್ಕಂಥ ನನ್ನ ಪಟ್ಟಣದಲ್ಲಿ ಭಿಕ್ಷೆ ಬಿಡ್ತಾ ಇದೆಯಲ್ಲ, ಏಕೆ? ಏನಾಗಿದೆ ನಿಮಗೆ? ಸ್ವಾಮಿ, ಶನಿದೇವರ ಕಾಟ, ಅವನು ಕಟ್ಟಂತಹ ಕಡು ಕಷ್ಟದಿಂದ ನಾನು ಈ ರೀತಿ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ದೇಶ ಕೋಶವನ್ನೆಲ್ಲ ಸುತ್ತಾದರೂ ಕೂಡ ನಾನು ತಪ್ಪುತ್ತಾ ಇಲ್ಲ. ಅದಕ್ಕೆ ನನಗೆ ಈ ಗತಿ ಬಂದಿದೆ. ಏನು? ಆ ಶನಿದೇವನು ನಿನಗೆ ಅಷ್ಟು ಕಡು ಕಷ್ಟ ಕೊಡ್ತಾನ? ಬಾ ಸೇವಕರೇ, ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಮುತ್ತು ರತ್ನಗಳನ್ನು ಕೊಟ್ಟು ಕಳಿಸಿ ಇವನಿಗೆ. ಆ ಶನಿ ಏನು ಮಾಡ್ತಾನೆ ನಾನು ನೋಡ್ತೀನಿ. ಅವತ್ತು ನೇಲು ಕೊಟ್ಟು ಕಳಿಸಿದ್ರು. ತೆಗೆದುಕೊಂಡು ಮನೆಗೆ ಬಂದ. ಸಾಯಂಕಾಲವಾಗಿತ್ತು. ಬೆಳಗಾದ ಮೇಲೆ ಯಾರಿಗಾರು ಮಾರಾಟ ಮಾಡಿ ಅದರಿಂದ ದವಸದಾನವನ್ನು ಕೊಂಡುಕೊಳ್ಳೋಣ ಅಂತ ಹೇಳಿ ಹೆಂಡತಿಗೆ ಹೇಳಿ, ಹೆಂಡತಿ ಇರೋನೆ ಆ ದಿನ ಪವಡಿಸಿದ್ದಾನಂತೆ. ನಿಶಿರಾತ್ರಿಯಲ್ಲಿ ಆ ಶನೇಶ್ವರ ಸ್ವಾಮಿ ಬಂದು ಯಾರಿಗೂ ಗೋಚರವಿಲ್ಲದಂತೆ ಆ ಆಭರಣವನ್ನೇ ಅಪರಿಸ್ಕೊಂಡಿರ್ತಾರೆ. ಬೆಳಗಾದ ನೋಡ್ತಾನೆ, ಇಟ್ಟಿದ್ದ ಆಭರಣದ ಗಂಟಿಲ್ಲ. ಮಾವ ಕೊಟ್ಟಿದ್ದು ಮನೆ ತನಕ, ಶಿವ ಕೊಟ್ಟದ್ದು ಇನ್ನೊಬ್ರು ಕೊಟ್ಟಿದ್ದು ನಾವು ಬರೋಕ್ಕಾಗಲ್ಲ. ನಾವು ದೇಹವನ್ನು ದಂಡಿಸಿ ನಾವು ಸಂಪಾದನೆ ಮಾಡತಕ್ಕಂಥ ಹಣವೇ ನಮಗೆ ಸಿಕ್ಕೋದು ಕಷ್ಟವಾಗಿದೆ. ಆ ಇನ್ನೊಬ್ರು ಕೊಟ್ಟರೆ ನಾವು ಬದುಕ್ತೀವೇನೆ. ಮತ್ತೆ ಅದೇ ಆ ಸ್ಥಿತಿ. ಭಿಕ್ಷಾ ಭಿಕ್ಷಾ ಭಿಕ್ಷಾ. ಬ್ರಹ್ಮ ಕಪಾಲವ ಹಿಡಿದು ಈ ಧರ್ಮ ದೇಶದಲ್ಲಿ ನಡೆದು, ಬ್ರಹ್ಮ ಕಪಾಲವ ಹಿಡಿದು ವಿಷಾಪ ಭಿಕ್ಷಯ ನರಸುತ್ತ ಬಂದೆ. ಯಾವನವನು? ಸ್ವಾಮಿ, ಅದೇ ನಿನ್ನೆ ನೀವು ಆಭರಣ ಕೊಟ್ಟು ಕಳಿಸ್ತಾರಲ್ಲ, ಅವನೇ ಮತ್ತೆ ಭಿಕ್ಷೆ ಬೇಡ್ತಾವನೆ. ಯಾಕೆ ಅವನ್ನ? ಈ ಮನುಷ್ಯನಿಗೆ ಎಷ್ಟೊಂದು ದುರಾಶೆ. ಕೊಟ್ಟದ್ದೆಲ್ಲ ಮನೇಲಿ ಇಟ್ಬಿಟ್ಟು ಮತ್ತೆ ಬೇಡ್ಕೊಂಡು ಬರ್ತಾ ಇದ್ದಾನೆ. ಕೊಡೋರ್ ಕಂಡ್ರೆ ಬಿಡದೆ ವ್ಯಾಪಾರ ಅಂತ. ಎಳತನ್ನೇ ಎಂದರೆ ಧರನೆ ಆ ಬ್ರಾಹ್ಮಣೋತ್ತಮನನ್ನ ರಾಜಸ್ಥಾನದಲ್ಲಿ ನಿಲ್ಲಿಸಿದೇನೆಯ? ನಿನ್ನೆ ಆಭರಣ ಭಿಕ್ಷೆ ತಗೊಂಡು ಹೋಗಿದ್ದೀಯಾ, ಇವತ್ತು ಮತ್ತೆ ಬಂದಿದೆಯಲ್ಲ ಭಿಕ್ಷೆ ಬೇಡ್ಕೊಂಡು. ಸ್ವಾಮಿ, ನೀವು ಕೊಟ್ಟದ್ದನ್ನು ನಾನು ಕಣ್ಣಲ್ಲಿ ನೋಡಿದೆ ಅಷ್ಟೇ. ಮನೆಗೆ ತೆಗೆದುಕೊಂಡು ಹೋಗಿ ಅದನ್ನಿಟ್ಟೆ. ಬೆಳಗಾಗುವುದರೊಳಗೆ ಅದು ಮತ್ತೆ ನನಗೆ ಸಿಗದೆ ಯಾರು ಕಳ್ಳರು ಅಪಹರಿಸಿಕೊಂಡು ಹೋಗಿದ್ರು ಸ್ವಾಮಿ. ಅದಕ್ಕೆ ಈ ಭಿಕ್ಷೆ ಕಳ್ಳರಿಂದ ಅಪಹರಣವಾಯಿತೆ. ಈ ದಿನ ನಿನ್ನ ಗುಡಿಸಿಲಿನ ಪಕ್ಕದಲ್ಲಿ 100 ಜನ ಸೇವಕರನ್ನ ಕಾವಲಿಟ್ಟುಬಿಡೋಣ.
ಯಾವ ಕಳ್ಳರು ಬಂದು ಹೊತ್ಕೊಂಡು ಹೋಗ್ತಾರೋ ನಾನು ನೋಡ್ತೀನಿ. ಅದಕ್ಕಿಂತಲೂ 10ರಷ್ಟು ಆಭರಣವನ್ನು ಕೊಟ್ಟು 100 ಜನ ಸೇವಕರನ್ನು ಸಿಪಾಯಿಗಳನ್ನು ಕಳಿಸ್ಬಿಟ್ಟ ಮಹಾರಾಜ ವಿಕ್ರಮ. ಆ ಬ್ರಾಹ್ಮಣೋತ್ತಮನ ಮನೆಯ ಸುತ್ತಲೂ ಕಾವಲಿದ್ದು ಬಿಡಿ, ಅವನು ಯಾವ ಕಳ್ಳವನ್ನು ಬರ್ತಾನೋ ನಾನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ರೆ ಆ ಸಿಪಾಯಿಗಳು ಕಾಯ್ತಾ ಇದ್ದಾರೆ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಅವನ ಮನೆ ಸುತ್ತಲೂ ಕಾಯ್ತಾವ್ರೆ. ಆವರಣದ ಗಂಟೆ ಇಟ್ಕೊಂಡು ಮಲಗಿದ್ದಾರೆ ಸತ್ಯ ದಂಪತಿಗಳು. ಭಗವಂತನ ಆಟ ಬಲ್ಲವರು ಯಾರು? ಅವನ ಲೀಲೆಗೆ, ಅವನ ಕೊಡುವ ಕಡು ಕಷ್ಟಕ್ಕೆ ಎದುರು ನಿಲ್ಲುವರು ಯಾರಿದ್ದಾರೆ? ಯಾವಾಗ ರಾಜನಾಡಿದ ಈ ಕಠಿಣವಾದ ನುಡಿಯನ್ನು ಕಂಡಂಥ ಪರಮಾತ್ಮ ಕಳ್ಳರನ್ನು ಕಳುಹಿಸಿ ಸುರಂಗ ಮಾರ್ಗವನ್ನು ತೋರಿಸ್ಬಿಟ್ಟ. ಇಡೀ ರಾತ್ರಿಯಲ್ಲ. ಸುರಂಗ ಮಾರ್ಗ ಅಂದರೆ ಭೂಮಿಯನ್ನೇ ಕರ್ಕೊಂಡು ಹೋಗೋದು. ಇವರೆಲ್ಲ ಹೆಂಗೆ ಸಿಪಾಯಿಗಳು ಕಾಯ್ತಾ ಇದ್ದಾರೋ ಹಂಗೆ ನಿಂತವ್ರೆ. ಆ ಸುರಂಗ ಮಾರ್ಗದಲ್ಲಿ ಬಂದು ಆಭರಣದ ಗಂಟನ್ನು ಅಪರಿಸಿಕೊಂಡು ಅದೇ ಮಾರ್ಗವಾಗಿ ನಿಂತುಕೊಟ್ಟು ಬೆಳಗಾದ ಮೇಲೆ ನೋಡ್ತಲ್ಲೋ, ನನಗೂ ಗೊತ್ತಿಲ್ಲ, ನೀನೇನಾದ್ರು ನೋಡಿದೇನೋ ನನಗೂ ಗೊತ್ತಿಲ್ಲ. ಮತ್ತೆ ಸ್ಥಿತಿ ಬ್ರಾಹ್ಮಣೋತ್ತಮನಿಗೆ ಭಿಕ್ಷೆ ಬೇಡುವಂಥ ಸ್ಥಿತಿ ಬಂತು. ಮಹಾರಾಜ ವಿಕ್ರಮ ಸುಮ್ಮನಿರಲಿಲ್ಲ. ಯಾವುದನ್ನು ಕೊಟ್ಟರು ಗೋಪ್ಯವಾಗಿ ಕೊಡಬೇಕು. ನಮ್ಮ ಯಜಮಾನರ ಹೆಸರೇನು ಗೊತ್ತಾಗಿಲ್ಲ, ಬಜ್ಜಪ್ಪನವರು. ಏನೋ ಒಂದು ಮಗಳು ಮದುವೆ ಮಾಡಬೇಕಾಯ್ತದೆ, ಒಂದು ಆಸ್ತಿ ತಗೋಬೇಕಾಯ್ತದೆ, ಒಂದು ಸೈಟ್ನೇ ತಗೋಬೇಕಾಯ್ತದೆ, ಒಂದು ಬೋರ್ ಹಾಕ್ಸ್ಬೇಕಾಯ್ತದೆ. ಮನುಷ್ಯ ಎಲ್ಲರೂ ಹಣವನ್ನು ಇಟ್ಕೊಂಡೇ ಎಲ್ಲ ಕಾರ್ಯ ಮಾಡೋಕ್ಕಾಗುತ್ತೆ ಸ್ವಾಮಿ. ಮತ್ತೊಬ್ಬರ ಆಶ್ರಯ ಬೇಕೇ ಬೇಕು. ಬಜ್ಜಪ್ಪನವರೇ ಏನೋ ತೊಂದರೆ ಆಗಿದೆ, ಒಂದು 5,000 ದುಡ್ಡು ಕೊಡಿ ಅಂದರೆ ಬೀದಿಲಿ ನಿಂತ್ಕೊಂಡು ಏನ್ಸ್ಕೊಟ್ಬಿಡ್ತಾರ. ಕೊಡೋ ಮನಸ್ಸಿದೆ ಏನು ಮಾಡ್ತಾರೆ? ಮನೆ ತಗ ಬರೆಯ ಕರೆದು ಜೋಪಾನಾಗಿ ಇಟ್ಕೊಂಡು ಹೋಗ್ಯ. ಈಗ ಹೆಂಗೆ ತಗೊಂಡು ಹೋಗ್ತೀವಿ ಹಂಗೆ ತಂದು ನಾವು ಮತ್ತೆ ತಲುಪಿಸ್ಬೇಕಣಯ್ಯ. ಇದು ಬುದ್ಧಿವಂತರ ಲಕ್ಷಣ. ಹಾಗೆ ಮಹಾರಾಜ ಅಂದ್ಕೊಂಡ, ನಾನು ಬಹಿರಂಗ ಹಾಕೊಟ್ಟು ತಪ್ಪಾಗಬೇಕು, ಗೋಪ್ಯ ಹಾಕೊಡ್ಬೇಕು ಅಂತ ಹೇಳಿ ಭರಣಿ ಕುಷ್ಮಾಂಡವ ಅಂದರೆ ಕುಂಬಳಕಾಯಿ ಅಂತ ತರಿಸ್ಬಿಟ್ಟ. ಆ ಒಳಗಿರ್ತಕ್ಕಂಥ ತಿರುಳೆಲ್ಲ ತೆಗೆಸಿ ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ಮುತ್ತು ಮಣಿ ರತ್ನ ಪುಷ್ಯರಾಗ ಹವಳ ಎಲ್ಲವನ್ನ ಅದಕ್ಕೆ ತುಂಬಿಟ್ಟ. ಬ್ರಾಹ್ಮಣೋತ್ತಮನ ಕೈ ಕೊಟ್ಟ. ನೋಡಪ್ಪ, ಇದರಿಂದ ನೀನು ಖಂಡಿತವಾಗಿ ಉದ್ಧಾರವಾಗ್ತೀಯ. ಓ ಬ್ರಾಹ್ಮಣ ಅಂದ್ಕೊಂಡು, ಹೌದು ಸ್ವಾಮಿ, ಅಷ್ಟೊಂದು ಆಭರಣ ಕೊಟ್ಟಂಗೆ ಉದ್ಧಾರ ಆಗಿಲ್ಲ, ಇನ್ನು ಈ ಕುಂಬಳಕಾಯಿ ತಗೊಂಡೋಗಿ ನಾನು ಉದ್ಧಾರ ಆದಂಗೆನೆ. ಏಕೆಂದರೆ ವಿನಾಶಕಾಲೆ ವಿಪರೀತ ಬುದ್ಧಿ. ವಿನಾಶಕಾಲ ಬಂದಾಗ ಏನೇನೋ ಬುದ್ಧಿ ಚಂಚಲವಾಗ್ತಾ ಇರ್ತದೆ. ಇದಕ್ಕೆಲ್ಲ ಯಾರು? ಆ ಗ್ರಹಗಳೇ ಕಾರಣ. ಮನುಷ್ಯನ ಬುದ್ಧಿ ಚಂಚಲವಾಗಬೇಕಾದ್ರೆ, ತಾನು ತಪ್ಪು ದಾರಿ ಹಿಡಿಯಬೇಕಾದ್ರೆ, ಮನಸ್ಸು ವಿಕಲ್ಪವಾಗಬೇಕಾದ್ರೆ ಇದಕ್ಕೆಲ್ಲ ಕಾರಣ ಗ್ರಹ. ಈಗಲೂ ಹೇಳ್ತಾರಲ್ಲ, ಗ್ರಹಚಾರ ಕಾಲ ಹಾಕೊಂಡು ಬಾರೋ, ಏನೋ ಗ್ರಹಚಾರ ಕೆಟ್ಟೋಗ್ಬಿಡೋದು ಬಾರೋ ಅಂತಾರೆ. ಹಾಗೆಯೇ ಆ ಕುಂಬಳಕಾಯಿ ಕೈ ಕೊಟ್ಟಾಗಲೇ ಅಂದ್ಕೊಂಡಂತೆ, ಅಯ್ಯೋ ಇದನ್ನು ತಗೊಂಡೋಗಿ ನಾನು ಏನು ಮಾಡಲಿ, ಮನೆಗೆ ತಗೊಂಡೋದ್ರೆ ಒಂದೇ ಹೊತ್ತು ಪಲ್ಯ ಮಾಡ್ಕೊಂಡು ನನ್ನ ಮಕ್ಕಳು ಹೆಂಡತಿ ತಿಂದುಬಿಡ್ತಾರೆ. ಇದನ್ನು ಯಾರಿಗಾದರೂ ಶ್ರೀಮಂತ ಬ್ರಾಹ್ಮಣರು ಮಾರಿದ್ರೆ ಒಂದು 3 ಪಾವು ಅಕ್ಕಿನಾರು ಕೊಡ್ತಾರೆ, 3 ಹೊತ್ತಿಗೆ ದಾರಿ ಆಗುತ್ತೆ ಅಂತ ಹೇಳಿ ಒಬ್ಬ ಶ್ರೀಮಂತ ಬ್ರಾಹ್ಮಣನಿಗೆ ತೆಗೆದುಕೊಂಡು ಹೋಗಿ 3 ಪಾವು ಅಕ್ಕಿಗೆ ಅದನ್ನು ಮಾರಾಟ ಮಾಡಿಬಿಟ್ಟ. ಆ 3 ಪಾವು ಅಕ್ಕಿಯನ್ನು ತಂದು ಹಾಕಿದ. 3 ಹೊತ್ತು ಗಂಜಿ ಆಯಿತು, ಊಟವಾಯಿತು. ಮತ್ತೆ ಯಥಾಸ್ಥಿತಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ವಿಕ್ರಮಾದಿತ್ಯ ಮಹಾರಾಜ ಆಸ್ಥಾನಕ್ಕೆ ಕರೆಸಿದ. ಏನಯ್ಯ, ನಾನು ಕೊಟ್ಟಂತ ಕುಂಬಳಕಾಯಿ ಏನು ಮಾಡಿದೆ? ಸ್ವಾಮಿ 3 ಪಾವು ಅಕ್ಕಿಗೆ ಮಾರಾಟ ಮಾಡಿಬಿಟ್ಟೆ. ಛೇ, ಬಯಸುವುದೊಂದು ಆಗುವುದಿಲ್ಲೊಂದು, ಬಯಸುವುದೊಂದು ಆಗುವುದಿಲ್ಲೊಂದು, ಆಸೆಯಲ್ಲ ವಿಫಲ ವಿಫಲ, ಆಸೆಯಲ್ಲ ವಿಫಲ. ಏನೇನೋ ಮನದ ಆಸೆಗಳು, ಏನೇನೋ ಮನದ ಕಲ್ಪನೆಯೋ,
ಮನಸ್ಸೊಂದಾದರೆ ಆ ಭಗವಂತನ ಆಟವೇ ಇನ್ನೊಂದಾಗಿರುತ್ತೆ. ಹೀಗಿರಬೇಕಾದರೆ ನಿನ್ನಲ್ಲಿರ್ತಕ್ಕಂಥ ದಾರಿದ್ರ್ಯವನ್ನು ನಾನು ದಾರಿ ಹರಿಸ್ಕೋತೀನಿ. ಆ ಶನಿ ನನಗೆ ಕೊಡಲಿ ಕಷ್ಟವನ್ನು, ನನ್ನ ಪ್ರಜೆಗಳಿಗೆ ಕಷ್ಟ ಕೊಡೋದು ಅವನೇ ಆಗ ಬಾ ಅಂತ ಹೇಳಿ ಯಾವ ಆ ಬ್ರಾಹ್ಮಣೋತ್ತಮನಿರ್ತಕ್ಕಂಥ ದಾರಿದ್ರ್ಯವನ್ನು ಮಹಾರಾಜ ತಾನು ದಾರಿ ಹರಿಸ್ಕೋತಾನಂತೆ. ನನ್ನನ್ನೇನು ಮಾಡಬಲ್ಲ ಆ ಶನಿದೇವ. ಅಂತಹ ಮಹಾಪುರುಷ, ಅಂತಹ ದೈವಜ್ಞಾನಿ, ಅಂತಹ ಶೂರ ವೀರಾಗ್ರಣಿ, ಪ್ರಜೆಯೇ ನನ್ನ ದೇವರು ಅಂತಕ್ಕಂಥ ನಂಬಿದ್ದಂಥ ಮಹಾಪ್ರಭು ಅಂದರೆ ಆ ವಿಕ್ರಮಾದಿತ್ಯ ಮಹಾರಾಜ. ರಾಜನಾದರೆ ಅಂತಹ ರಾಜನಿರಬೇಕು. ಅಂತಹ ರಾಜನ ಆಶಯದಲ್ಲಿ ಬೆಳೆಯುವಂಥ ಪ್ರಜೆಗಳೇ ಧನ್ಯರು. ಈ ರೀತಿಯಾಗಿ ಕಲಾಹರಣವನ್ನು ಮಾಡ್ತಾ ಇದ್ದಾನೆ. ಕಳೀತಿದೆಯಂತೆ ಕಾಲ. ಒಡ್ಡೋಲಗಕ್ಕೆ ಬರ್ತಾ ಇದ್ದಾನೆ. ಅವನು ಬರುವಾಗ ಪರ ಕೇಳೋಕ್ಕೆ ಆ ಕಡೆ ಪಕ್ಕದಲ್ಲಿ ಈ ಕಡೆ ಪಕ್ಕದಲ್ಲಿ ಪರ ಕೇಳೋರು. ನಿಮಗೆಲ್ಲ ಗೊತ್ತಿರಬೇಕು. ಪರಾಕಂದರೆ ಅವರ ವಂಶವನ್ನು, ಅವರ ಗುಣವನ್ನು, ಅವರ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಗಳೋದು. ಅದಕ್ಕೆ ಹೊಗಳಬಟ್ಟು ಅಂತ ಕೂಡ ಹೇಳ್ತಾರೆ. ನಡುವೆ ನೊಡ್ಯಾಣ ತೋಳಬಾಪರಿ ವಜ್ರ ಕಿರೀಟವನ್ನು ಧರಿಸಿಕೊಂಡು ಮಹಾರಾಜ ಯಾವಾಗ ಒಡ್ಡೋಲಕ್ಕೆ ಆ ರಾಜಸ್ಥಾನಕ್ಕೆ ಬರ್ತಾ ಇದ್ರೆ, ರಾಜಾಜರಾಜ ರಾಜ ಮಾತಾಡ ವೇದ ದತ್ತ ದೇವ ಗೋರ ವಿಕ್ರಮಾದಿತ್ಯ ಮಹಾರಾಜ ಜೈ ಪರಾ ಜೈ ಪರಾ ಜೈ ಪರಾ. ಆ ಸಿಂಹಾಸನದ ಮೇಲೆ ಬಂದು ಹಾಸಿಗೆನ ಕುಳಿತುಕೊಂಡ. ಈ ಕಡೆ ಬ್ರಾಹ್ಮಣರ ಗುಂಪೊಂದು ಸೇರಿತ್ತು ರಾಜಸಭೆಯಲ್ಲಿ. ಅವರು ಹಿಂಗೇನೆ ಗುಸು ಗುಸು ಅಂತ ಮಾತನಾಡ್ತಿದ್ರು. ಮಹಾರಾಜ ನೋಡಿದ್ರು, ಹೇಳಿದ್ರು, ಸ್ವಾಮಿ ಈ ದಿವಸ ನವಗ್ರಹಗಳ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನವಗ್ರಹಗಳು ಪಂಡಿತೋತ್ತಮರೇ, ನಾನು ಗ್ರಹದ ವಿಚಾರವನ್ನು ಇದುವರೆಗೂ ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಪಡ್ತಾ ಇತ್ತು. ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನ ಕೃತಾರ್ಥನಾಗಿ ಮಾಡಿ ಸ್ವಾಮಿ. ಆ ಗ್ರಹಗಳ ಚರಿತ್ರೆಯನ್ನು ಹೇಳಬೇಕಾಗಲಿ, ಕೇಳಬೇಕಾಗಲಿ, ಪಠನಗೈಯಬೇಕಾಗಲಿ